ನಾವು ಕೇಳಿಸ್ಕೊಳ್ಳೋಕ್ಕಿಂತ ಮೊದಲೇಕ ನಾವೇನು ಅವ್ರು ದಲಿತರ ವಿರೋಧಿಗಳು ಅಂತ ಹೇಳಿಲ್ಲ. ದಲಿತರ ಬಗ್ಗೆ ನೀವು ಎಂದಿರಿ ಅಂತ ಅಂದಿಲ್ಲ. ನಾವು ಮಾಧ್ಯಮದವರು ನೀವೇನು ಇದು ಸತ್ಯ ಅಂಥೇಳಿ ತಿಳ್ಕೊಂಡು ನೀವು ಬಿತ್ತರಿಸಿದ್ರಿ. ನೀವು ಬಿತ್ತರಿಸಿರ್ತಕ್ಕಂಥ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಕ್ರಮ ಸರಿಯಾದದ್ದಲ್ಲ. ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ. ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗೆ ಅದು ಲಂಚಕ್ಕಾಗಿ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಆ 20 ಲಕ್ಷ ಕೊಡಬೇಕು, ಇಲ್ಲದೇ ಇದ್ದರೆ ಗೌರವಾನ್ವಿತರು ಮಾತನಾಡುವ ಮಾತುಗಳೇ ಅಲ್ಲ. ಅಂಥ ಮಾತುಗಳನ್ನು ಅವನಿಗೆ ಹೇಳ್ತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಖಾಂತರ ಇವತ್ತು ದೇಶದ ತುಂಬೆಲ್ಲ ಬಿತ್ತರಿಸಿದ್ದೀರಿ. ಇಂಥ ಶಾಸಕನನ್ನು ಶಾಸಕ ಸ್ಥಾನದಿಂದ ನಾವು ಇವ್ರನ್ನ ಅಮಾನತು ಮಾಡ್ತೀವಿ ಅಂಥೇಳಿ BJPಯವರು ಹೇಳಬೇಕಾಗಿತ್ತು. ಅದರ ಬದಲಿ ನೋಟಿಸ್ ಕೊಡ್ತಾರಂತೆ. 7 ದಿವಸ ನೋಟಿಸ್ ಕೊಡೋಕ್ಕೆ ನಿಮ್ಮ ಅಧ್ಯಕ್ಷರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ? ಏನು ಅವ್ರು ಏನು ಹೇಳಿದಾರೆ ಆ ಶಬ್ದಗಳನ್ನು ಕೇಳಿಸೋದಕ್ಕೆ ಬರೋದಿಲ್ವಾ? 108 ಮಾತುಗಳನ್ನು ಹೇಳುವ ಬದಲು ತಕ್ಷಣ ಅವರನ್ನು ನೀವು ಶಾಸಕಾಂಗದಿಂದ ತಾವು ಅಮಾನತುಗೊಳಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಂಡ್ರಿಸೋದು. ಅದಕ್ಕೆ ಏನು ಸುರೇಶ್ ಏನು ಇವ್ರಿಗೆ ಹಿಂಗೆ ಅಂತ ಹೇಳಿದ್ದ DK ಸುರೇಶ್ ಅವ್ರ ಮೇಲೆ ಎದಕ್ಕೆ ಯಾವ ಕಾರಣಕ್ಕಾಗಿ ನೀವು ಆಪಾದನೆ ಕೊಡ್ತೀರಿ? ಅರೆಸ್ಟ್ ಮಾಡಿದರು. ಇಷ್ಟೆಲ್ಲ ಅಂದ್ರೂ ಅರೆಸ್ಟ್ ಮಾಡದೇ ಇರುವಂಥದ್ದು ಆಗಬೇಕಾ? ಸರ್ಕಾರ ನಡಿಬೇಕು, ಸರ್ಕಾರ ಜನಪರ ಇರಬೇಕು, ಏನು ಶಾಸಕರ ಪರ ಇರಬೇಕು? ನಾವು ಏನು ಮಾಡಬೇಕಾಗಿತ್ತು ಕಾನೂನನ್ನು ಮಾಡಿದ್ದೇವೆ. ಮಾಡಿದ್ದು ಸರಿಯಾಗಿದೆ. ಷಡ್ಯಂತ್ರ ಅನ್ನುವಂಥ ಹೆಸರಿನ ಮೇಲೆ ನೀವು ರಾಜಕೀಯ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಯಾರು BJPಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡೋದಕ್ಕೆ ನೈತಿಕ ಶಕ್ತಿ ಇಲ್ಲ. ಜನ ಆಕ್ರೋಶ ಹೊಂದಿದ್ದಾರೆ. ಜಾತಿ ಮೇಲೆ ಹೆಣ್ಮಕ್ಳನ್ನ ಕರಿತೀರಿ ನೀವು? ಏನು ನಾಚಿಕೆನೇ ಬರಲಿಲ್ವಾ? ಶ್ರೀಮಂತರಿರ್ಬೋದು, ನೀವು ಬಲಾಢ್ಯರಿರ್ಬೋದು ನೀವು, ಆದರೆ ಯಾವ ಕಾರಣಕ್ಕೂ ಮತ್ತೊಬ್ಬರನ್ನು ಅಗೌರವಿಸೋದನ್ನು ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡೋದಿಲ್ಲ. ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ. ನೀವು ಈ ರೀತಿ ಮಾತಾಡಿದ್ದಕ್ಕೆ ಜನರ ಆಕ್ರೋಶಕ್ಕೆ ಒಳಗಾಗ್ತಾರೆ. ಏನು ಕಾರಣ? ನಮ್ಮಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ತಪ್ಪ? ಏನು ಮೀಸಲಾತಿ ತೆಗಿ ಅಂತ ಹೇಳಿದ್ರೆ ನೀವು ಸಂವಿಧಾನನ ಕಿತ್ತು ಹಾಕ್ತೀವಿ ಅಂತೇಳಿ ನಿಮ್ಮ ಮಂತ್ರಿಗಳೇ ಹೇಳಿದ್ರಲ್ಲ. ಹಂಗೆ ರಾಹುಲ್ ಗಾಂಧಿಯವ್ರು ಹೇಳಿದ್ದಾರೆ. ಸುಳ್ಳು ಭಾಳ ದಿವಸ ನಡೆಯೋದಿಲ್ಲ ರೀ. ಅದಕ್ಕೆ ಎಲ್ಲೇ ಪರಿಣಾಮಕಾರಿ ಪ್ರತಿಭಟನೆಯೂ ಇಲ್ಲಲ್ಲ. ಏನು ಸಮಾನತೆ ಬೇಕು ಅಂತಂದ್ರೆ ಅದು ಅಪಪ್ರಚಾರನ? ಸಮಾನತೆ ಬೇಕು ಅಂದರೆ ಅಪಪ್ರಚಾರನ? ಏನು ಅದಕ್ಕೆ ಸಂಕಟ ಬಿದ್ದಿಲ್ಲ ಅವ್ರಿಗೆ? ಈ ಅದಾನಿದು ಈ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ನೊಳಗೇನು ಸೀಸ್ ಆಗ್ಯದಲ್ಲ, ಅದನ್ನು ಏನರ ಮುಚ್ಕೋಬೇಕು ಅಂತೇಳಿ ಈ ರೀತಿ ಆಟ ಆಡ್ತಾಯಿದ್ದಾರೆ ನೋಡ್ರಿ. ಅದು ನಾಗಮಂಗಲ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಂಕಲ್ಪ. ನಾವು ಆ ರೀತಿ ಕ್ರಮ ತಗೋತೀವಿ. ಅದು ಯಾವುದರ ದೊಡ್ಡ ನಟನರೇ ಇರಲಿ, ಸಣ್ಣ ನಟನರೇ ಇರಲಿ, ಯಾರು ಕಾನೂನಿಗೆ ಮೀರಿದವರಿಲ್ಲ. ಅದನ್ನು ತಿಳ್ಕೊಡ್ರಿ. ಆ ರೀತಿಯಾಗಿ ನಮ್ಮ ಸರ್ಕಾರ ಕಾನೂನನ್ವಯ ಕ್ರಮ ತೆಗೆದುಕೊಳ್ತದೆ. ಈಗ ಸದ್ಯ ಅಂತೂ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಚಿಂತನೆ ಇಲ್ಲ. ನಮ್ಮ ಸರ್ಕಾರನ ನಮ್ಮ ಪೊಲೀಸರ ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. MLAನೂ ಬಿಡಲಿಲ್ಲ ಅವರು, ಕೋಲಾರಕ್ಕೆ ಹೋಗಿ ಹಿಡ್ಕೊಂಡು ಬಂದರು. ಮತ್ತೆ ಯಾಕೆ ಇನ್ನೂ ಬೇಕು ನಿಮ್ಗೆ? ಅಶ್ವಥ್ ನಾರಾಯಣ ಹೇಳ್ತಾ ಇದ್ದಾರೆ. ನಾವು ಕೇಳಿಸ್ಕೊಳ್ಳೋಕ್ಕಿಂತ ಮೊದಲೇಕ ನಾವೇನು ಅವ್ರು ದಲಿತರ ವಿರೋಧಿಗಳು ಅಂತ ಹೇಳಿಲ್ಲ.
ದಲಿತರ ಬಗ್ಗೆ ನೀವು ಎಂದಿರಿ ಅಂತ ಅಂದಿಲ್ಲ ನಾವು. ಮಾಧ್ಯಮದವರು ನೀವೇನು ಇದು ಸತ್ಯ ಅಂಥೇಳಿ ತಿಳ್ಕೊಂಡು ನೀವು ಬಿತ್ತರಿಸಿದ್ರಿ. ನೀವು ಬಿತ್ತರಿಸಿರ್ತಕ್ಕಂಥ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಕ್ರಮ ಸರಿಯಾದದ್ದಲ್ಲ. ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ. ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗೆ ಅದು ಲಂಚಕ್ಕಾಗಿ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಆ 20 ಲಕ್ಷ ಕೊಡಬೇಕು, ಇಲ್ಲದೇ ಇದ್ದರೆ ಗೌರವಾನ್ವಿತರು ಮಾತನಾಡುವ ಮಾತುಗಳೇ ಅಲ್ಲ. ಅಂಥ ಮಾತುಗಳನ್ನು ಅವನಿಗೆ ಹೇಳ್ತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಖಾಂತರ ಇವತ್ತು ದೇಶದ ತುಂಬೆಲ್ಲ ಬಿತ್ತರಿಸಿದ್ದೀರಿ. ಇಂಥ ಶಾಸಕನನ್ನು ಶಾಸಕ ಸ್ಥಾನದಿಂದ ನಾವು ಇವ್ರನ್ನ ಅಮಾನತು ಮಾಡ್ತೀವಿ ಅಂಥೇಳಿ BJPಯವರು ಹೇಳಬೇಕಾಗಿತ್ತು. ಅದರ ಬದಲಿ ನೋಟಿಸ್ ಕೊಡ್ತಾರಂತೆ. 7 ದಿವಸ ನೋಟಿಸ್ ಕೊಡೋಕ್ಕೆ ನಿಮ್ಮ ಅಧ್ಯಕ್ಷರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ? ಏನು ಅವ್ರು ಏನು ಹೇಳಿದಾರೆ ಆ ಶಬ್ದಗಳನ್ನು ಕೇಳಿಸೋದಕ್ಕೆ ಬರೋದಿಲ್ವಾ? 108 ಮಾತುಗಳನ್ನು ಹೇಳುವ ಬದಲು ತಕ್ಷಣ ಅವರನ್ನು ನೀವು ಶಾಸಕಾಂಗದಿಂದ ತಾವು ಅಮಾನತುಗೊಳಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಂಡ್ರಿಸೋದು. ಎದಕ್ಕೆ? ಇನ್ನು ಸುರೇಶ್ ಏನು ಇವ್ರಿಗೆ ಹಿಂಗೆ ಅಂತ ಹೇಳಿದ್ದ DK ಸುರೇಶ್ ಅವ್ರ ಮೇಲೆ ಎದಕ್ಕೆ, ಯಾವ ಕಾರಣಕ್ಕಾಗಿ ನೀವು ಆಪಾದನೆ ಕೊಡ್ತೀರಿ? ಅರೆಸ್ಟ್ ಮಾಡಿದರು. ಇಷ್ಟೆಲ್ಲ ಅಂದ್ರೂ ಅರೆಸ್ಟ್ ಮಾಡದೇ ಇರುವಂಥದ್ದು ಆಗಬೇಕಾ? ಸರ್ಕಾರ ನಡಿಬೇಕು, ಸರ್ಕಾರ ಜನಪರ ಇರಬೇಕು, ಏನು ಶಾಸಕರ ಪರ ಇರಬೇಕು? ನಾವು ಏನು ಮಾಡಬೇಕಾಗಿತ್ತು ಕಾನೂನನ್ನು ಮಾಡಿದ್ದೇವೆ, ಮಾಡಿದ್ದು ಸರಿಯಾಗಿದೆ. ಷಡ್ಯಂತ್ರ ಅನ್ನುವಂಥ ಹೆಸರಿನ ಮೇಲೆ ನೀವು ರಾಜಕೀಯ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಯಾರು BJPಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡೋದಕ್ಕೆ ನೈತಿಕ ಶಕ್ತಿ ಇಲ್ಲ. ಜನ ಆಕ್ರೋಶ ಹೊಂದಿದ್ದಾರೆ. ಜಾತಿ ಮೇಲೆ ಹೆಣ್ಮಕ್ಳನ್ನ ಕರಿತೀರಿ ನೀವು? ಏನು ನಾಚಿಕೆನೇ ಬರಲಿಲ್ವಾ? ಶ್ರೀಮಂತರಿರ್ಬೋದು ನೀವು, ಬಲಾಢ್ಯರಿರ್ಬೋದು ನೀವು, ಆದರೆ ಯಾವ ಕಾರಣಕ್ಕೂ ಮತ್ತೊಬ್ಬರನ್ನು ಅಗೌರವಿಸೋದನ್ನು ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡೋದಿಲ್ಲ. ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ. ನೀವು ಈ ರೀತಿ ಮಾತಾಡಿದ್ದಕ್ಕೆ ಜನರ ಆಕ್ರೋಶಕ್ಕೆ ಒಳಗಾಗ್ತಾರೆ. ಏನು ಕಾರಣ? ನಮ್ಮಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ತಪ್ಪ? ಏನು ಮೀಸಲಾತಿ ತೆಗಿ ಅಂತ ಹೇಳಿದ್ರೆ ನೀವು ಸಂವಿಧಾನನ ಕಿತ್ತು ಹಾಕ್ತೀವಿ ಅಂತೇಳಿ ನಿಮ್ಮ ಮಂತ್ರಿಗಳೇ ಹೇಳಿದ್ರಲ್ಲ. ಹಂಗೆ ರಾಹುಲ್ ಗಾಂಧಿಯವ್ರು ಹೇಳಿದ್ದಾರೆ. ಸುಳ್ಳು ಭಾಳ ದಿವಸ ನಡೆಯೋದಿಲ್ಲ ರೀ. ಅದಕ್ಕೆ ಎಲ್ಲೇ ಪರಿಣಾಮಕಾರಿ ಪ್ರತಿಭಟನೆಯೂ ಇಲ್ಲಲ್ಲ. ಏನು ಸಮಾನತೆ ಬೇಕು ಅಂತಂದ್ರೆ ಅದು ಅಪಪ್ರಚಾರನ? ಸಮಾನತೆ ಬೇಕು ಅಂದರೆ ಅಪಪ್ರಚಾರನ? ಏನು ಅದಕ್ಕೆ ಸಂಕಟ ಬಿದ್ದಿಲ್ಲ ಅವ್ರಿಗೆ? ಈ ಅದಾನಿದು ಈ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ನೊಳಗೆ ಏನು ಸೀಸ್ ಆಗ್ಯದಲ್ಲ, ಅದನ್ನು ಏನರ ಮುಚ್ಕೋಬೇಕು ಅಂತೇಳಿ ಈ ರೀತಿ ಆಟ ಆಡ್ತಾಯಿದ್ದಾರೆ. ನೋಡ್ರಿ, ಅದು ನಾಗಮಂಗಲ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಂಕಲ್ಪ. ನಾವು ಆ ರೀತಿ ಕ್ರಮ ತಗೋತೀವಿ. ಅದು ಯಾವುದರ ದೊಡ್ಡ ನಟನರೇ ಇರಲಿ, ಸಣ್ಣ ನಟನರೇ ಇರಲಿ, ಯಾರೂ ಕಾನೂನಿಗೆ ಮೀರಿದವರಿಲ್ಲ. ಅದನ್ನು ತಿಳ್ಕೊಳ್ರಿ. ಆ ರೀತಿಯಾಗಿ ನಮ್ಮ ಸರ್ಕಾರ ಕಾನೂನನ್ವಯ ಕ್ರಮ ತೆಗೆದುಕೊಳ್ತದೆ. ಈಗ ಸದ್ಯ ಅಂತೂ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಚಿಂತನೆ ಇಲ್ಲ. ನಮ್ಮ ಸರ್ಕಾರನ, ನಮ್ಮ ಪೊಲೀಸರ ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. MLAನೂ ಬಿಡಲಿಲ್ಲ ಅವರು, ಕೋಲಾರಕ್ಕೆ ಹೋಗಿ ಹಿಡ್ಕೊಂಡು ಬಂದರು. ಮತ್ತೆ ಯಾಕೆ ಇನ್ನೂ ಬೇಕು ನಿಮ್ಗೆ? ಅಶ್ವತ್ಥ ನಾರಾಯಣ ಹೇಳ್ತಾ ಇದ್ದಾರೆ.